ನಮಸ್ತೆ ಡಿಯರ್ ಆಸ್ಪಿರೆಂಟ್ಸ್, ನಾನು ನಿಮ್ಮ ಪ್ರೀತಿಯ ಕಿಟ್ಟಿ. ಎಲ್ಲ ನಿಮ್ಮ KS ಪ್ರಿಪ್ರೇಷನ್ ಚೆನ್ನಾಗಿ ನಡೀತಿದೆ ಅಂದ್ಕೊತೀನಿ. ಈ ನಿಮ್ಮ KS ಪ್ರಿಪ್ರೇಷನ್ ನಡಿಬೇಕಾದ್ರೆ ನಾನು ಈ ವಿಡಿಯೋ ಮಾಡ್ತಾ ಇರಲಿಲ್ಲ ಆ್ಯಕ್ಚುಲಿ. ಯಾಕೆಂತಂದರೆ ತುಂಬ ಹುಡುಗರು ಮೆಸೇಜ್ ಮಾಡ್ತಾಯಿದ್ರು, ತುಂಬ ಹುಡುಗರು ನನಗೆ ಫೋನ್ ಮಾಡಿ ಕೇಳ್ತಾಯಿದ್ರು, ಸರ್ ಎಕ್ಸಾಮ್ ನಡೆಯುತ್ತಾ ಅಂತ. ಆ್ಯಕ್ಚುಲಿ ಯೂಶ್ವಲಿ ನಾನು KPSC ಈ ಥರ ವೀಡಿಯೋಗಳು ಮಾಡಲ್ಲ ಆ್ಯಕ್ಚುಲಿ. ಯಾಕೆ ಅಂತಂದರೆ ಅಥೆಂಟಿಕೇಷನ್ ಇನ್ಫಾರ್ಮೇಷನ್ KPSC ಅವ್ರಿಗೆ ಗೊತ್ತಿರಲ್ಲ, ಮತ್ತು ಅವ್ರು ಏನೂ ಕ್ಲಾರಿಫಿಕೇಷನ್ ಕೊಡ್ತಿರಲ್ಲ. ಸುಮ್ಮನೆ ನಾವು ಹಂಗೆ ಆ ಥರ ಆಯಿತು ಈ ಥರ ಆಯಿತು ಇದು ಅಂತ ಇದು ತುಂಬ ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ತಾ ಇರ್ತೀರ, ತುಂಬ ಯೂಟ್ಯೂಬ್ ಚಾನಲ್ ನೋಡ್ತಾ ಇರ್ತೀರ. ಹಾಗಾಗಿ ನಾನು ಒಂದೇನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಅಷ್ಟೇ. ನನಗೆ ತುಂಬ ಮೆಸೇಜ್ ಬಂದಿರೋದಕ್ಕೆ ಕಾರಣ ಅಂದರೆ ಈ ಎಕ್ಸಾಮ್ ರಿಲೇಟೆಡ್ಡು, KPSC ಎಕ್ಸಾಮ್ ರಿಲೇಟೆಡ್ ತುಂಬ ವಿಷಯಗಳು ಕೇಳಿಕೊಂಡು, ಸರ್ ಎಕ್ಸಾಮ್ ನಡೀತಾ ಕನ್ಫರ್ಮ್ ಆಗಿ, ಕೋರ್ಸ್ ಸ್ಟೇ ಆಗುತ್ತಾ, ನೋಟಿಫಿಕೇಷನ್ ಆಗುತ್ತಾ, ಈ ಸ್ಕ್ವ್ಯಾಶ್ ಆಗುತ್ತಾ, ಏನೇನೋ ರೂಮರ್ಸ್ಗಳು. ಆ್ಯಕ್ಚುಲಿ ಯಾವುದು ಅಥೆಂಟಿಕೇಷನ್ ಅಲ್ಲ, ಯಾವುದು KPSC ಆಗಿರ್ಬೋದು, KPSC ಮೆಂಬರ್ಗಳಿಂದ ಆಗಿರ್ಬೋದು, ಗೌರ್ಮೆಂಟಿಂದ ಯಾವುದೇ ಥರ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಬಟ್ ಇದೆಲ್ಲ ಈ KPSC ವಿಜಯನಗರ ಮತ್ತು ಚಂದ್ರಲೇಔಟು ಧಾರವಾಡಗಳಲ್ಲಿ ಇರುವ ಟೀ ಅಂಗಡಿಗಳ ಮುಂದೆ ಓಡಾಡೋ ಗಾಳಿ ಸುದ್ದಿಗಳು ಇವೆಲ್ಲ, ಗೊತ್ತಾಗ್ತಿದೆಯಾ? ಹಾಗಾಗಿ ನಾನು ಏನು ಹೇಳೋಕ್ಕೆ ಇದು ಇಷ್ಟಪಡ್ತೀನಿ, ಆ ಥರ ಗಾಳಿ ಸುದ್ದಿನೋ ನಿಜನೋ ಗೊತ್ತಿಲ್ಲ. ಅದನ್ನ ಯಾರೂ ಅಥೆಂಟಿಕೇಷನ್ ಇಲ್ಲ, ಹಿಂಗೆ ಆಗುತ್ತೆ ಅಂತ ಹೇಳೋರು ಯಾರೂ ಇಲ್ಲ. ಹಾಗಾಗಿ ಸುಮ್ಮನೆ ಯಾರೊಬ್ಬರು ಫ್ರೆಂಡ್ ಕೇಳ್ತಾನೆ, ಅವ್ನು ಯಾರಿಗೋ ಫೋನ್ ಮಾಡ್ತಾನೆ, ಇವ್ನು ಯಾರಿಗೋ ಫೋನ್ ಮಾಡ್ತಾನೆ, ಅಲ್ಲಿ ಯಾರೋ KPSC ಮೆಂಬರ್ ಗೊತ್ತು ಅಂತಾರೆ, ಇನ್ನೊಬ್ರು ಯಾರೋ KPSC ನಮಗೆ ಸೆಕ್ರೆಟರಿನೇ ನಮ್ಮ ಮಾವ ಅಂತಾರೆ, ಇನ್ನಷ್ಟು ಜನ ನನಗೆ ಗೊತ್ತು. ತುಂಬ ರೂಮರ್ಸ್ಗಳು. ನಾನು ಹೇಳ್ತಿರೋದು ಯಾವುದೋ ಸಂಘಟನೆ ವಿರುದ್ಧ ಅಥವಾ ಯಾವುದೋ ಒಂದು ವ್ಯಕ್ತಿ ವಿರುದ್ಧ ನಾನು ಮಾತಾಡ್ತಾ ಇಲ್ಲ, ಜನರಲಾಗಿ ಹೇಳ್ತಾ ಇದ್ದೀನಿ ನಾನು. ಆ್ಯಕ್ಚುಲಿ ಅವರು ಕೆಲವರು ಇನ್ಫಾರ್ಮೇಷನ್ ತೊಗೊಂಡಿರ್ಬೋದು, ನಾನು ಇಲ್ಲ ಅಂತ ಹೇಳಲ್ಲ, ಆದರೆ ಅಥೆಂಟಿಕೇಷನ್ ಇಲ್ಲ. ಅವರು ಯಾರೋ ಹಿಂಗೆ ಥರ್ಡ್ ಪರ್ಸನಿಂದ ಕೇಳಿಕೊಂಡು ಇದು ನಿಜ ಹಿಂಗೆ ಆಗ್ಬೋದು ಅಂತ ಹೇಳ್ತಾರೆ. ಬಟ್ ಪ್ರತಿದಿನ ಪೇಪರ್ಗಳು ಬರೋ ಸುದ್ದಿಗಳು ಅಥವಾ ಪ್ರತಿದಿನ ಒಂದೊಂದು ಅಪ್ಡೇಟು, ಪ್ರತಿದಿನ ಒಂದೊಂದು ಟ್ವಿಸ್ಟ್ ಸಿಗ್ತಾ ಇದೆ ಈ KPSC ಎಕ್ಸಾಮ್ಗೋಸ್ಕರ. ಅದಕ್ಕೋಸ್ಕರ ನಾನೊಂದು ಕ್ಲಾರಿಫಿಕೇಷನ್ ಕೊಡಬೇಕು ಸ್ಟೂಡೆಂಟ್ಸ್ಗೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ವೀಡಿಯೋ ಮಾಡಿದೆ. ನಾನು ಈ ಥರ ತಮ್ಲೈನ್ ಹಾಕಿರೋದಕ್ಕೆ ನೀವೆಲ್ಲ ಬಂದಿರೋದು ನನಗೆ ಗೊತ್ತು. ಆಲ್ಮೋಸ್ಟ್ ಅಲ್ಲಿ ಏನು ಈ ವಿಡಿಯೋ ನೋಡ್ತಾ ಇದ್ದೀರ ಹುಡುಗರು, ನಾನು ಇದರಲ್ಲಿ ಏನೋ ಎಕ್ಸಾಮ್ ರಿಲೇಟೆಡ್ ಏನೇ ಹೇಳ್ತಾನೆ ಅಂತಲೇ ಬಂದಿದ್ದೀರ ಹೊರತು ಎಕ್ಸಾಮ್ ಸುಮ್ಮನೆ ಕ್ಯೂರಿಯಾಸಿಟಿಗೆ ಅಷ್ಟೇ. ಇದರಲ್ಲಿ ಏನೋ ಇನ್ಫಾರ್ಮೇಷನ್ ಏನೋ ಇವನೇನಾರು ಹೇಳ್ದೇನೋ ಅನ್ನೋ ಒಂದು ಈ ಥರದ್ದು ತುಂಬ ನೋಡ್ಬಿಟ್ಟಿರ್ತೀರಿ ಆಲ್ರೆಡಿ. ತುಂಬ ಜನ ಮಾಡಿದ್ದಾರೆ, ತುಂಬ ಜನ ಇನ್ಫಾರ್ಮೇಷನ್ ಹೇಳಿದ್ದಾರೆ. ಆದರೆ ಇವನೇನು ಹೇಳ್ತಾನೆ ಅನ್ನೋ ಒಂದು ಕ್ಯೂರಿಯಾಸಿಟಿಗೆ ಒಂದಷ್ಟು ಜನ ಬಂದು ನೋಡಿರ್ತಾರೆ, 100% ನನಗೆ ಗೊತ್ತು. ಆದರೆ ನಾನಿಲ್ಲಿ ಏನು ಎಕ್ಸಾಮ್ ಯಾವತ್ತು ನಡೆಯುತ್ತೆ ಏನು ಅದ್ರ ಬಗ್ಗೆ ನಾನು ಹೇಳಲ್ಲ. ಒಂದಷ್ಟು ನನ್ನ ಎಕ್ಸ್ಪೀರಿಯನ್ಸ್ 2011ರಿಂದ 2024ವರೆಗೂ ನಾನು KPSC ಎಕ್ಸಾಮ್ಸ್ಗಳು ಬರೆದಿದ್ದೀನಿ, ತುಂಬ ಎಕ್ಸಾಮ್ಸ್ ನೋಡಿದ್ದೀನಿ. KPSC ಗ್ರೂಪ್ಸ್ SDA ಇಂದ ಹಿಡಿದು ಗ್ರೂಪ್ C ಇಂದ ಹಿಡಿದು ಅಪ್ ಟು KS ಇಂಟ್ರ್ಯೂವರೆಗೂ ಏನೇನು ಹಂತಗಳಿದೆ, ಏನೇನು ಯಾವ ಥರ ನಡೆಯುತ್ತೆ KPSC ಅನ್ನೋದು ಇಷ್ಟು ವರ್ಷಗಳಿಂದ ನೋಡ್ಕೊಂಡು ಬಂದಿರೋ ಒಂದು ಎಕ್ಸ್ಪೀರಿಯನ್ಸ್ ಮೂಲಕ ಮತ್ತು ನಾನು ಅನುಭವಿಸ್ತಿರೋ ಒಂದಷ್ಟು ಇದನ್ನು ಸಹ ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ ಹೊರತು ಇಲ್ಲಿ ಏನಿಲ್ಲ. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿದ್ದು. ಈ ತುಂಬ ಮೆಸೇಜ್ಗಳು ಬಂದು ತುಂಬ ಅಪ್ಡೇಟ್ಸ್ಗಳು ಬರ್ತಾಯಿದೆ ಪ್ರತಿದಿನ. ನಿನ್ನೆ ಯಾರೋ ನೋಟಿಫಿಕೇಷನ್ ಆಗುತ್ತೆ ಅಂತಾರೆ, ಇನ್ನೂ ಅಷ್ಟೇ ಇವತ್ತು ಬೆಳಗ್ಗೆ ನೋಡಿದ್ರೆ ಎಕ್ಸಾಮ್ 29 ನಡೆಯೋದಕ್ಕೆ KPSC ಸ್ಟೇ ವೆಕೆಟ್ ಮಾಡೋಕ್ಕೆ ರೆಡಿಯಾಗಿದೆ ಅಂತ ಹೇಳುತ್ತೆ. ಹಾಗಾಗಿ ಮತ್ತು ಇನ್ನೊಂದೇನು ಹೇಳುತ್ತೆ ಅಂತಂದರೆ ಎಕ್ಸಾಮ್ ನಡೆಯಲ್ಲ, ನೋಟಿಫಿಕೇಷನ್ ಆಗುತ್ತೆ, ಒಳ ಮೀಸಲಾತಿ ಇದು ಅಂತ ಹೇಳ್ತಾರೆ. ಒಳ ಮೀಸಲಾತಿ ಬಗ್ಗೆ ಕ್ಲಾರಿಫಿಕೇಷನ್ ಗೌರ್ಮೆಂಟೇ ಕೊಟ್ಬಿಟ್ಟಿದೆ. ಈಗ ಆಲ್ರೆಡಿ ನೋಟಿಫಿಕೇಷನ್ ಆಗಿರೋಕ್ಕೂ ಎಫೆಕ್ಟ್ ಇಲ್ಲ, ಅದನ್ನು ನೀವು ಕಂಟಿನ್ಯೂ ಮಾಡ್ಬೋದು. ಆದರೆ ಏನಂತ ಹೊಸವಕ್ಕೆ ಇದು ಅಪ್ಲೈ ಆಗಲ್ಲ, ಹೊಸವನ್ನ ಕಾಲ್ಫಾರ್ಮ್ ಮಾಡೋಕ್ಕಲ್ಲ, ನೋಟಿಫಿಕೇಷನ್ ಮಾಡೋಕ್ಕಾಗಲ್ಲ ಅಂತ ಏನು ಹೇಳ್ತಾ ಇದೆ ಗೌರ್ಮೆಂಟು. ಅದು ಕ್ಲಿಯರ್ ಕಟ್ಟಾಗಿ ಹೇಳಿದೆ. ಅದ್ರ ಬಗ್ಗೆ KPSC ಇದಕ್ಕೆ ಒಳ ಮೀಸಲಾತಿನ ನಾವು ಅಳವಡಿಸ್ಬೇಕು ಅಂತಂದರೆ ನೋಟಿಫಿಕೇಷನ್ ಕ್ಯಾನ್ಸಲ್ ಮಾಡಿನೇ ಮಾಡಬೇಕಾಗುತ್ತೆ. ಬಟ್ ಅದ್ರ ಬಗ್ಗೆ ಗೌರ್ಮೆಂಟಿಂದ ಯಾವುದೇ ಥರ ಅಧಿಕೃತವಾಗಿ ಬಂದಿಲ್ಲ, ಗೊತ್ತಾಗ್ತಿದೆ. ಹಾಗಾಗಿ ಅದ್ರ ಬಗ್ಗೆ ನೀವು ವಿಚಾರ ಮಾಡೋ ಅವಶ್ಯಕತೆ ಇಲ್ಲ. ಇದಕ್ಕೆ ಎಕ್ಸಾಮ್ ನಡೆಸಿ, ಇದಕ್ಕೆ ಇಂಟರ್ವ್ಯೂ ಮಾಡಿ, ಇದಕ್ಕೆ ಇದನ್ನು ಕನ್ಕ್ಲೂಡ್ ಮಾಡ್ಬೋದು ಎಕ್ಸಾಮ್ನ, ಅದೇ ನೋಟಿಫಿಕೇಷನ್ನ. ಬಟ್ ಇದಕ್ಕೆ ಏನು ಥರ ಅಫೆಕ್ಟ್ ಆಗಲ್ಲ ಅಂತ ಈಗ ಪ್ರೆಸೆಂಟ್ ಸಿಚುವೇಶನ್ ಇರೋದು. ಆಮೇಲೆ ನಾಳೆ ಏನಾರು ಆಯಿತು ಅಂದರೆ ನನ್ನ ಮಗ ಕೆಟ್ಟಿ ಹೇಳಿದ, ಇವನು ಮಾತು ಕೇಳ್ಕೊಂಡು ಹೋದ್ರೆ ಹಿಂಗೆ ಅಂತ ನನಗೆ ಬೇಕಬೇಡ್ರಿ. ಇರೋದು ವಾಸ್ತವ. ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿ ಮತ್ತು ಫ್ಯಾಕ್ಟ್ಸ್ ಇಟ್ಕೊಂಡು ಯೋಚನೆ ಮಾಡಿ, ಗೊತ್ತಾಗ್ತಿದೆ. ಈಗ ಗೌರ್ಮೆಂಟ್ ಆರ್ಡ್ರೆ ಆಗಿದೆ ಏನಂತ, ಈಗಾಗಲೇ ಅಧಿಸೂಚನೆ ಹೊರಡಿಸಿರುವಂಥ ಇದಕ್ಕೆ ಏನೂ ಸಮಸ್ಯೆ ಇಲ್ಲ ಅಂತ ಗೌರ್ಮೆಂಟ್ ನೋಟಿಫಿಕೇಶನ್ ಹೊರಡಿಸಿರೋದು. ಆ ಒಂದು ಬೇಸಿಸ್ ಮೇಲೆ ನಾನು ಹೇಳ್ತಾ ಇದ್ದೀನಿ, ಆಯಿತಾ. ನೆಕ್ಸ್ಟ್ ಏನನ್ನೋದು ಕೆಲವೊಂದು ಅಪ್ಡೇಟ್ಸ್ಗಳು ನಿಮಗೆ ಬೇರೆ ಬೇರೆ ಚಾನಲ್ ಸಿಗ್ತಾ ಇರ್ಬೋದು. ಆದರೆ ಇದು ಯಾವುದನ್ನು ಅಧಿಕೃತವಾಗಿ ಯಾರನ್ನೂ ಗೌರ್ಮೆಂಟಿಂದ ಅಥವಾ KPSCಯಿಂದ ಬಂದಿರೋದಲ್ಲ, ಎಲ್ಲ ಹಿಂಗೆ ರೂಮರ್ಸ್ ಇಟ್ಕೊಂಡು ಅದನ್ನು ಅವರು ಪಾಪ ಹೇಳ್ತಾ ಇದ್ದಾರೆ. ನಾನು ಹೇಳಿದ ಅದು ಸರಿ ತಪ್ಪು ಅಂತ ನಾನು ಅದ್ರ ಬಗ್ಗೆ ಅನಾಲಿಸಿಸ್ ಮಾಡೋಕ್ಕೋಗಲ್ಲ. ಬೇಕು ಅವ್ರಿಗೆ ಗೊತ್ತಿರೋ ಜೆನ್ಯೂನ್ ಇನ್ಫಾರ್ಮೇಷನ್ನ ಕೆಲವರು ಹೇಳ್ತಾರೆ, ಕೆಲವರು ತಿಳ್ಕೊಂಡು ಅಥವಾ ಯಾರು ಹೇಳ್ತಾರೆ. ಬಟ್ ಅದು ಈ ಸದ್ಯದ ಪರಿಸ್ಥಿತಿಯಲ್ಲಿ ನಮ್ಮ ಕನ್ಫರ್ಮೇಷನ್ ಅಲ್ಲ, ಗೊತ್ತಾಯ್ತಲ್ಲ. ಕನ್ಫರ್ಮೇಷನ್ ಯಾವುದೂ ಇಲ್ಲ, ಗೊತ್ತಾಗ್ತಿದೆಯಾ. ನಾನು ಹೇಳಿದ್ದು ಅದಕ್ಕೆ ನನ್ನ ಒಂದು ವೈಯಕ್ತಿಕ ಎಕ್ಸ್ಪೀರಿಯನ್ಸಲ್ಲಿ ನನಗೆ ಏನು ಹೇಳ್ತೀನಿ ರೀ, ಈ ತುಂಬ
KPSC ಏನು ಮಾಡುತ್ತೆ ಅಂತಂದರೆ ಬರೀ ನಿಮ್ಮ ಟ್ಯಾಲೆಂಟ್ ಅಥವಾ ನಿಮ್ಮ ನಾಲೆಡ್ಜನ್ನ ಚೆಕ್ ಮಾಡಲ್ಲ, ನಿಮ್ಮ ತಾಳ್ಮೆ, ಕೋಪ, ಪೇಷನ್ಸ್ ಮತ್ತು ನಿಮ್ಮ ತಾಳಿಕೆ ಮನೋಭಾವ, ನೀವು ಹೆಂಗೆ ಗೌರ್ಮೆಂಟ್ ನಿಮ್ಮನ್ನು ಈಗಲಿಂದಲೇ ರೆಡಿ ಮಾಡುತ್ತೆ. ಗೌರ್ಮೆಂಟ್ ಆಡಳಿತ ಹೆಂಗಿದೆ, ವ್ಯವಸ್ಥೆ ಇದೆ, ನೀವು ಹೆಂಗೆ ವ್ಯವಸ್ಥೆಗೂ ಹೊಂದ್ಕೋಬೇಕು ಅನ್ನೋದನ್ನ ಈಗಲಿಂದ ನಿಮ್ಗೆ ಟ್ರೈನ್ ಅಪ್ ಮಾಡುತ್ತೆ. ತಾಳ್ಮೆ ಪೇಷನ್ಸು. ಅಂದರೆ ನಾವು ನಿಮ್ಮನ್ನ ಟೆಸ್ಟ್ ಮಾಡ್ತೀವಿ. ಇಲ್ಲೇ ಆ ಎಕ್ಸಾಮಲ್ಲಿ ಟೆಸ್ಟ್ ಮಾಡೋದು ಒಂಥರ, ಇಲ್ಲಿ ಇವರು ನಿಮ್ಗೊಂಥರ ಟೆಸ್ಟ್, ಇದೊಂಥರ ಮಾನಸಿಕವಾಗಿ ಹಿಂಸೆ ಕೊಟ್ಟು ಸ್ಟೂಡೆಂಟ್ಸ್ನ ಯಾರು ಇದರಲ್ಲಿ ಅಲ್ಟಿಮೇಟ್ ಲಾಸ್ಟ್ವರೆಗೂ ಉಳ್ಕಂತಾನೆ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಇಲ್ಲಿ ಗೊತ್ತಾಗ್ತಿದೆಯಾ? ಅಕಸ್ಮಾತ್ ಇದು ಮಧ್ಯದಲ್ಲಿ ಯಾರು ಬಿಟ್ಟೋದ್ರೆ, ಯಾರೇ ಜಾಬ್ ಕಾರ್ಪೊರೇಟ್ ಕಂಪ್ನಿಲಿ ವರ್ಕ್ ಮಾಡ್ತಾ ಇರ್ತಾರೆ, ಒಂದು 2 ತಿಂಗಳು ರಜಾ ಹಾಕ್ಬಿಟ್ಟು ಬಂದಿರ್ತಾರೆ, ಅಥವಾ ರಿಸೈನ್ ಮಾಡಿ ಬಂದಿರ್ತಾರೆ, ಇನ್ನೊಂದು ಮುಗಿಸ್ಕೊಂಡು ಹೋಗ್ಬಿಡೋಣ ನಾನು ಮಾಡಿಕೊಂಡು KPSC ಅನ್ನು. ಬಟ್ ಅವರಿಗೆ ಇದು ತುಂಬ ಎಫೆಕ್ಟ್. ಅವಾಗ ಅವರಿಗೆ ಮಾನಸಿಕ ಹಿಂಸೆ ಕೊಡಬೇಕು, ಅವ್ರಿಗೆ ಹಿಂಸೆ ಕೊಟ್ಟು ಆದರೂ ಉಳ್ಕೊಂಡ ಅಂದರೆ ಸಕ್ಸಸ್ ಆಗಬೇಕು ಅಂತ. ಇನ್ನು ನಿಮ್ಮನ್ನ ಎಕನಾಮಿಕಲಿ ಪೂರ್ ಮಾಡಿ, ಅಂದರೆ ಲೈಬ್ರರಿ ಫೀಸ್ ಕಟ್ಟಿಸಿ ಮತ್ತು ನಿಮ್ಮ ಬುಕ್ಸ್ಗಳೆಲ್ಲ ತಗೊಂಡಂಗೆ ಮಾಡಿ, ನಿಮ್ಮನ್ನೆಲ್ಲ ಇಪ್ಪೆಕಾಯಿ ಮಾಡಿ ಎಕ್ಸಾಮ್ ನಡೆಸಿ, ನಿಮ್ಗೆ ಅದು ಇನ್ನೂ ಪ್ರಿಲಿಮ್ಸೇ ಆಗಿಲ್ಲ, ಇನ್ನು ಮೇನ್ಸ್ ಇಂಟರ್ವ್ಯೂವರೆಗೂ ನೋಡಿ ಎಷ್ಟು ಆಗುತ್ತೆ, ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಇವನ್ ನನಗೂ ಗೊತ್ತಿಲ್ಲ, KPSCಲಿ ಕೆಲಸ ಮಾಡೋರಿಗೂ ಗೊತ್ತಿಲ್ಲ, ಅಥವಾ ಅದ್ರ ಸೆಕ್ರೆಟರಿ ಮೆಂಬರ್ಸ್ಗಳಿಗೂ ಗೊತ್ತಿಲ್ಲ ಅನ್ಸುತ್ತೆ ನನ್ನ ಪ್ರಕಾರ ಏನಾಗುತ್ತೆ ಮುಂದೆ ಅಂತ. ಯಾಕೆಂತಂದರೆ ಆ ಥರ ಸಿಚುವೇಶನ್ ಕ್ರಿಯೇಟ್ ಆಗ್ಬೋದು, ಗೊತ್ತಾಗ್ತದೆ. ಅದಕ್ಕೆ ನೀವು ಮೇಯ್ನ್ ಹೇಳೋದು, ನಿಮಗೆ KPSCಲಿ ಏನಾದರೂ ಒಂದು ಪೋಸ್ಟ್ ತಗೋಬೇಕು ಅಂದರೆ ಫಸ್ಟು ನೀವು ಕಲಿಬೇಕಾಗಿರೋದು ಫಸ್ಟ್ ಓದಬೇಕಾಗಿರೋದು ಏನಂದರೆ ತಾಳ್ಮೆ ಅನ್ನೋ ಬುಕ್ಕು. ಗೊತ್ತಾಗ್ತದೆ. ತಾಳ್ಮೆಯನ್ನು ಅನ್ನೋದು ತುಂಬ ಚೆನ್ನಾಗಿ ತಿಳ್ಕೊಂಡಿರಬೇಕು. ತಾಳ್ಮೆ ಸಖತ್ತಿರಬೇಕು, ಪೇಷನ್ಸ್ ಇರಬೇಕು. ನಿಮಗೆ ಹೇಳ್ತೀನಿ ಕೇಳಿ, ಮದುವೆ ಆಗಿ ಮಗುವಾಗಿ ಆ ಮಗು KPSC ಏನಾದ್ರು ಅಟೆಂಪ್ಟ್ ಮಾಡೋಕ್ಕೆ ಬಂದರೂ ನೀವು ಆಶ್ಚರ್ಯ ಪಡೋ ಅವಶ್ಯಕತೆ ಇಲ್ಲ. ಈಗ ನಾವು 2011ರಿಂದ ಬರಿತಾ ಇದ್ದೀವಿ. ಈಗ ಈ ನೋಟಿಫಿಕೇಷನ್ ಆಗಿ ಫೆಬ್ರವರಿ ಬಂದರೆ 2011. ಅವಾಗ ನಮ್ಮ ಪಾಪು ಇನ್ನೂ ಹುಟ್ಟಿರಲಿಲ್ಲ. ಈಗ ನಮ್ಮ ಪಾಪು ಹುಟ್ಟಿಯಲ್ಲಿ 1 ವರ್ಷ 1.5 ವರ್ಷ ಬರ್ತಾಯಿದೆ. ನೆಕ್ಸ್ಟ್ ಇನ್ನೊಂದು 2 ವರ್ಷ ಬಿಟ್ಟರೆ ಅವಳು ಎಕ್ಸಾಮ್ ಬರೆಯೋಕ್ಕೆ ರೆಡಿ ಆಗ್ತಾಳೆ, ಗೊತ್ತಾಗ್ತಿದೆ. ಹಾಗಾಗಿ ಇದು ನಾನು ತಮಾಷೆಗೆ ಹೇಳ್ತಾ ಇರೋದು. ಅಂದರೆ ಆ ಥರ ನಿಮ್ಮನ್ನು ಟೆಸ್ಟ್ ಮಾಡ್ತಾರೆ. ಎಷ್ಟೋ ಜನ ಈ ಕೆಲವೊಂದು 2011 ನೋಡಿದ್ರೆ ಪಾಪ 10 ವರ್ಷ ಆದಮೇಲೆ ಅವ್ರಿಗೆ ಆರ್ಡರ್ ಕಾಪಿ ಕೊಟ್ಟರು. ಅವ್ರದ್ದು ಕೋರ್ಟಲ್ಲಾಗಿ ಎಲ್ಲ ಡಿಸಿಷನ್ ಆಗಿ CD ತನಿಖೆ ಆಗಿ ಅದನ್ನು ಸ್ಕ್ವ್ಯಾಶ್ ಮಾಡಿ ಮತ್ತೆ ಅವರು ಆರ್ಡರ್ ಕಾಪಿ ತೊಗೊಂಡು 2010 ವರ್ಷಗಳ ಸತತ ಪ್ರಯಾಣ. ಪಾಪ GK ಹರೀಶ್ ಅಂತ ನಮ್ಮ ಒಬ್ಬರು ಪರಿಚಯವರು ಜೈಸಲೆಲ್ಲ ಕೆಲಸ ಮಾಡ್ತಾರೆ. ಅವರೆಲ್ಲ 10 ವರ್ಷ ಹಂಗೆ ಸ್ಟ್ರಗಲ್ ಮಾಡಿ ಕೆಲಸ ತೊಗೊಂಡು ಈಗ ಅವ್ರು ಜಾಯ್ನ್ ಆಗಿದ್ದಾರೆ. 10 ವರ್ಷ ಅವ್ರ ಸರ್ವಿಸ್ ಹಾಳಾಗೋಯ್ತು, ಒಂದು ಗೊತ್ತಾಯ್ತಾ, ಅವ್ರ ಸರ್ವಿಸ್ ಒಂದು ಹೋಯ್ತು, ಮತ್ತು ಅವ್ರ ಪೇಷನ್ಸು, ಅವ್ರ ದುಡ್ಡು, ಅವರ ಸಮಯ ಎಲ್ಲ ತಿಂದ್ಕೊಂಡ್ಬಿಟ್ರು KPSC ಅವರು, ಗೊತ್ತಾಗ್ತಿದೆ. ಹಾಗಾಗಿ ನೀವು ಅದಕ್ಕೆಲ್ಲ ರೆಡಿ ಇರ್ತೀನ ಅಂತಂದರೆ ನೀವು ಕಂಟಿನ್ಯೂ ಮಾಡಿ, ಗೊತ್ತಾಗ್ತದೆ. ಆಗೋದಿದೆ ಅಷ್ಟು ನಿಮ್ಮ ಪೇಷನ್ಸು, ತಾಳ್ಮೆ, ಕೋಪ, ಹತಾಶೆ, ನಿರಾಶೆಗಳ ಅಷ್ಟೂ ನಿಮ್ಮನ್ನು ಟೆಸ್ಟ್ ಮಾಡ್ತಾರೆ. ಇದು ನೀವು ಅದಕ್ಕೆ ರೆಡಿಯಾಗಿರಬೇಕು. ಅದು ಒಂದು. ಎರಡನೇದು, ಅದಕ್ಕೆ ನಾನು ಹೇಳೋದೇನೆಂದರೆ, ಈಗ ಪ್ರೆಸೆಂಟ್ ಇರೋ ಎಕ್ಸಾಮ್ಸ್ಗಳೇ ಫೋಕಸ್ ಮಾಡಿ. ಯಾವುದಾದ್ರು ಎಕ್ಸಾಮ್ಸ್ ಇದೆ, ಗ್ರೂಪ್ PDO ಎಕ್ಸಾಮ್ ಇದೆ, ಒಳ್ಳೆ ಪೋಸ್ಟ್ ಇದೆ, ಒಳ್ಳೆ PDO ಎಕ್ಸಾಮ್ ಇದೆ, ಚೆನ್ನಾಗಿದೆ, ಒಳ್ಳೆ ಪೋಸ್ಟ್ ಅದು, ಚೆನ್ನಾಗಿ ನೀವು ಒಳ್ಳೆ ಸಂಬಳ ಬರುತ್ತೆ, ಗೊತ್ತಾಗ್ತಿದೆಯಾ. ಹಾಗಾಗಿ ನೀವು ಅದನ್ನು ಬರಿಬೋದು. ಮತ್ತು ನೆಕ್ಸ್ಟು ಗ್ರೂಪ್ B ಎಕ್ಸಾಮ್ಸ್ ಇದೆ, ಗೊತ್ತಾಗ್ತಿದೆ. ಚೆನ್ನಾಗಿ ಪ್ರಿಪೇರ್ ಆಗಿ, ಯಾಕಂದರೆ ಪೋಸ್ಟ್ಪೋನ್ ಅದು ಎಕ್ಸಾಮ್ ನಡೀಬೇಕಿತ್ತು, ಅದು ಕ್ಯಾನ್ಸಲ್ ಆಗಿ ಮುಂದೆ ಹೋಗಿದೆ. ಅದಕ್ಕೂ ನಿಮ್ಗೆ ಒಳ್ಳೆ ಚಾನ್ಸಸ್ ಸಿಕ್ಕಿದೆ. ಗ್ರೂಪ್ B ಎಕ್ಸಾಮ್ಸು ಒಳ್ಳೆ ಪೋಸ್ಟು, ಮೈನಾರಿಟಿ ಅಥವಾ OBC ಡಿಪಾರ್ಟ್ಮೆಂಟ್ಗಳಲ್ಲಿ ಮ್ಯಾನೇಜರು ಆ ಥರದ ಹುದ್ದೆಗಳಿದೆ. ಯಾರಿಗೆ ಜಾಬ್ ಇಲ್ಲ ಅಂತೀರ ಅಂಥವೂ ಜೊತೆಲಿ ಓದ್ತಾ ಇರ್ರಿ, ಗೊತ್ತಾಗ್ತಿದೆ. ನೆಕ್ಸ್ಟು ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ಗಳಿದೆ, ನೆಕ್ಸ್ಟು AEE ಇದೆ, ಈ ಥರದ್ದು ತುಂಬ ಎಕ್ಸಾಮ್ಸ್ಗಳಿದೆ. ಅವನ್ನ ಫೋಕಸ್ ಮಾಡಿ. ಬರೀ KPSC ಇದು ಏನು KS ಅಂತ ಕೂತ್ಕೋಬೇಡಿ, ಗೊತ್ತಾಗೋದು. ಪ್ಯಾರಲಾಗಿ ಓದ್ತಾ ಇರಿ, ಅವನ್ನೂ ಜಾಸ್ತಿ ಫೋಕಸ್ ಮಾಡಿಕೊಂಡು ಇದು ಬಂದಾಗ ಪ್ರಿಲಿಮ್ಸ್ ಕ್ಲಿಯರ್ ಮಾಡಿಕೊಂಡು ಮೇನ್ಸ್ ಬರ್ಕೊಂಡು ಹೋಗೋಕ್ಕೆ ಪ್ರಯತ್ನ ಪಡಿ, ಅರ್ಥ ಆಗ್ತದೆ. ಅದಕ್ಕೋಸ್ಕರ ಇವನು ಜಾಸ್ತಿ ಫೋಕಸ್ ಮಾಡಿ. ಅದ್ರ ಜೊತೆಗೆ ಏನಾದರೂ ನೀವು ಎಕ್ಸಾಮ್ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಟ್ರೈ ಮಾಡ್ತೀನಿ, CDS ಎಕ್ಸಾಮ್ ಕಾಲಾಗುತ್ತೆ, ಅಸಿಸ್ಟೆಂಟ್ ಕಮಾಂಡೆಂಟ್ ಎಕ್ಸಾಮ್ ಕಾಲಾಗುತ್ತೆ, ಬ್ಯಾಂಕಿಂಗ್ ಎಕ್ಸಾಮ್ ಕಾಲಾಗುತ್ತೆ, ಗೊತ್ತಾಗ್ತದೆ. ತುಂಬ ಎಕ್ಸಾಮ್ಸ್ ಇದೆ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್. ಅಂದರೆ ಇದೇ ಸಿಲೆಬಸ್ಸು, GS, ಮೆಂಟಲ್ ಎಬಿಲಿಟಿ, ಇಂಗ್ಲೀಷು, ಕಂಪ್ಯೂಟರ್ ಚೆನ್ನಾಗಿ ಗೊತ್ತಿತ್ತು ಅಂತಂದರೆ ಆರಾಮ್ಸೆ ನೀವೇನಿಲ್ಲಿ ಓದ್ತಿರಲ್ಲ ಅದೇ ಸಬ್ಜೆಕ್ಟ್ಸ್ಗಳೇ ಒಂದಷ್ಟು ಸೆಂಟ್ರಲ್ ಗೌರ್ಮೆಂಟ್ಗೂ ಇರುತ್ತೆ. ಅವನು ನೀವು ಸಹ ಪ್ರಯತ್ನ ಪಡ್ತಾ ಇದ್ದರೆ ಮೀನ್ ವೈಲ್ ನಿಮ್ದು ಯಾವ್ದಾದ್ರು ಒಂದು ಜಾಬ್ ಸಿಗುತ್ತೆ. ಒಂದು ಜಾಬ್ ತೊಗೊಂಡು KPSC ಪ್ರಿಪೇರ್ ಆಗೋದು, KSC ಪ್ರಿಪೇರ್ ಆಗೋದು ತುಂಬ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ, ಗೊತ್ತಾಗ್ತಿದೆಯಾ. ಈಗ ನೋಡಿ, ನಾವು 2011ರಿಂದ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ, ನಮಗೆ ಆಗಲಿಲ್ಲ. ಮತ್ತು ಜಾಬ್ ತೊಗೊಂಡು ಒಂದು ಯಾವುದೋ ಜಾಬ್ ತೊಗೊಂಡು ಇನ್ನೂ ಬರಿತಾ ಇದ್ದೀವಿ, ಇನ್ನೂ ಆಗಿಲ್ಲ, ಗೊತ್ತಾಗ್ತಿದೆಯಾ. ಅಂದರೆ ಪ್ರಯತ್ನ ಪಡ್ಬೋದು, ಅಟ್ಲೀಸ್ಟ್ ಸಿಗುತ್ತೋ ಬಿಡುತ್ತೋ ಅದು ಅವರವರ ಶ್ರಮಕ್ಕೆ ಪ್ರತಿಫಲ ಆಗಿರೋದು. ಅವರವರ ಒಂದು ಏನು ಅವ್ರ ಶ್ರಮ ಎಷ್ಟು ಪಡ್ತಾರೋ ಅದ್ರ ಮೇಲೆ ಅವ್ರಿಗೆ ಸಕ್ಸಸ್ ಡಿಪೆಂಡ್ ಆಗಿರುತ್ತೆ, ಗೊತ್ತಾಗ್ತದೆ. ಅಂದರೆ ಅಟ್ಲೀಸ್ಟ್ ಒಂದು ಬ್ಯಾಕಪ್ ಇರುತ್ತೆ ನಿಮಗೆ ಫ್ಯಾಮಿಲಿಲಿ. ಅಂದರೆ ಲೈಕ್ ಎಕನಾಮಿಕಲ್ ಸ್ಟೆಬಿಲಿಟಿ ಇರುತ್ತೆ, ಮತ್ತು ಅಟ್ಲೀಸ್ಟ್ ಫ್ಯಾಮಿಲಿಗೆ ಒಂದು ಸಮಾಧಾನ ಇರುತ್ತೆ. ನನ್ನ ಮಗ ಒಂದು ಕೆಲಸದಲ್ಲಿ ಇದ್ದಾನೆ ಬಿಡಪ್ಪ, ಒಂದು ಕಾಲ ಮೇಲೆ ಒಂದು ಕಾಲ ನಿಂತಿದ್ದಾನೆ ಅಷ್ಟೇ ಪೇರೆಂಟ್ಸ್ ಕೇಳೋದು. ಅವರೇನು ನಿಮ್ಮನ್ನು ಏನೋ ಮಾಡಿ ನೀನೇನೋ IAS UP ನಮ್ಮಪ್ಪ ಅಮ್ಮ ಎಕ್ಸ್ಪೆಕ್ಟ್ ಮಾಡಿದ್ದು ಅದನ್ನೇ, ಒಂದು ಯಾವ್ದಾರು ಒಂದು FDನೇ SDನೇ ಆಗ್ಬಿಡಪ್ಪ ಸಾಕು, ಒಂದು ಯಾವುದೋ ಗೌರ್ಮೆಂಟ್ ಕೆಲಸ ಸಿಗುತ್ತೆ, ನೆಮ್ಮದಿಯಾಗಿ ಜೀವನ ಮಾಡ್ಬೋದು ಅನ್ನೋದ್ರೆ ಅವ್ರಿಗೆ ಕಾನ್ಸೆಪ್ಟ್ ಇತ್ತು. ಹಂಗಾಗಿ ಬೇರೆ ಬೇರೆ ಎಕ್ಸಾಮ್ಸ್ ಬರೆದ್ವಿ, ಜಾಯ್ನ್ ಆದ್ವಿ, ಗೊತ್ತಾಗ್ತಿದೆ. ಹಂಗಂದ್ಬಿಟ್ಟು ಬೇರೆ ಎಕ್ಸಾಮ್ಸ್ ಟ್ರೈ ಮಾಡೋಕ್ಕಾಗಲ್ಲ ಅಂತಲ್ಲ, ಮಾಡ್ಬೋದು. ಡ್ಯೂಟಿಲಿ ಇಟ್ಕೊಂಡೇ ತುಂಬ ಜನ ಎಕ್ಸಾಮ್ಸ್ನ ಪಾಸ್ ಮಾಡಿದ್ದಾರೆ, ಗೊತ್ತಾಗ್ತಿದೆ. ತುಂಬ ಎಕ್ಸಾಂಪಲ್ಸ್ ಇದೆ, ನೀವೇ ನೋಡಿದರೆ. ಶಾಂತಪ್ಪ ಆಗಿರ್ಬೋದು, ನಮ್ಮ
ಸುನಿಲ್ ಪವರ್ ಅಂತ, ಅವನು ತುಂಬ ಜನ ಎಕ್ಸಾಮ್ಸ್ಗಳು ಪಾಸ್ ಮಾಡಿದ್ದಾರೆ. ಇವನು ಪೊಲೀಸ್ ಡಿಪಾರ್ಟ್ಮೆಂಟ್ ಇಟ್ಕೊಂಡೇ ಮಾಡಿದ್ದಾರೆ, PCI ಇಟ್ಕೊಂಡು ಮಾಡಿದ್ದಾರೆ. ತುಂಬ ಎಕ್ಸಾಂಪಲ್ಸ್ ಇರ್ತವೆ, ಅದರ ಬಗ್ಗೆ ಮಾತಾಡೋಕೆ ತುಂಬ ಟೈಮ್ ಆಗುತ್ತೆ, ಗೊತ್ತಾಗ್ತಿದೆಯಾ? ಹಾಗಾಗಿ ಒಂದು ಜಾಬ್ ತೊಗೊಂಡು ಆ ಜಾಬ್ನ ಇಟ್ಕೊಂಡು ನೀವೇನು ಮಾಡೋದು, ಬೇರೆ ಎಕ್ಸಾಮ್ಸ್, KS ಎಕ್ಸಾಮ್, ಎಸ್ಪೆಷಲಿ KS ಎಕ್ಸಾಮ್, ಗೊತ್ತಾಗ್ತಿದೆ. UPSC ಆದರೆ ನೀವೇನಾದರೂ ಟ್ರೈ ಮಾಡಿದ್ರೆ ಅಟ್ಲೀಸ್ಟ್ 1 ಇಲ್ಲ 2 ಇಯರ್ಸ್ ಒಳಗೆ ನೀವು ಕ್ಲಿಯರ್ ಮಾಡ್ಬೋದೇನೋ. ಬಟ್ KPSC ನೀವು 1 ಇಯರ್ 2 ಇಯರ್ಸ್ ಅಂತ ನೀವು ಏನಾದ್ರು ಬಂತು ಅಂತಂದರೆ ಖಂಡಿತ ನೀವು ಮಣ್ಣು ತಿಂತೀರಾ. ನನ್ನ ಪ್ರಕಾರ ಹೇಳ್ತೀನಿ ಕೇಳಿ, KPSC ಇಟ್ಸ್ ಟೇಕ್ 5 ಇಯರ್ಸ್ ಆಗ್ಬೋದು, 10 ವರ್ಷನಾದರೂ ಆಗ್ಬೋದು, ನಿಮ್ಮ ಕೈಲಿ ಆರ್ಡರ್ ಕಾಪಿ ಬರೋಷ್ಟೊತ್ತಿಗೆ. ಅದಕ್ಕೆಲ್ಲ ರೆಡಿ ಇರ್ತೀನಿ ಅಂದರೆ ಮಾತ್ರ KPSC ಕೈ ಹಾಕಿ. ನಾನು ಹೇಳ್ತಿರೋದು ಯಾಕಂದರೆ ನೋಡಪ್ಪ, ನಾನು ಹೇಳ್ತಿರೋದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹುಡುಗ. ಯಾಕೆ ನಾನು ಮಿಡಲ್ ಕ್ಲಾಸಿಂದ ಬಂದಿರೋನೆ. ಬಡ ಹುಡುಗರು ಯಾರಿದ್ದಾರೆ ಅಂದರೆ ಲೈಕ್ ಬರೀ ಒಂದು ಜಾಬ್ಸ್ ತೊಗೊಂಡು ಮನೆ ಫ್ಯಾಮಿಲಿ ಮೇಂಟೈನ್ ಮಾಡಬೇಕು ಅನ್ನೋರು ಏನಾದ್ರು KSC ಕೂತ್ಕೊಂಡ್ರೆ ಖಂಡಿತ ಕಷ್ಟ ಆಗುತ್ತೆ. ಅದಕ್ಕೆ ಹೇಳೋ ಜಾಬ್ ತೊಗೊಂಡು ಅದನ್ನ ಟ್ರೈ ಮಾಡಿ. ನಾವು KS ಆಗಬೇಕು ಆಗಬಾರ್ದು ಅಂತ ಹೇಳ್ತಾ ಇಲ್ಲ, ಪ್ರಯತ್ನ ಪಡಿ. ಅಲ್ಲಿವರೆಗೆ ನಿಮ್ಮನ್ನು ಎಕನಾಮಿಕಲ್ ಸ್ಟೆಬಿಲಿಟಿ ಬೇಕಲ್ಲ, ನಿಮ್ಮನ್ನು ಯಾರು ನೋಡ್ಕೊಂಡು ಬೇಕಲ್ಲ. ಅಟ್ಲೀಸ್ಟ್ ನೀವೇ ಯಾರ ಮೇಲೆ ಡಿಪೆಂಡ್ ಆದ್ರೆ 10 ವರ್ಷ 5 ವರ್ಷ ಯಾರ ಮೇಲೆ ಡಿಪೆಂಡ್ ಆಗ್ತೀರಾ? ಯಾರು ಕೊಡ್ತಾರೆ? ಯಾರು ಅಪ್ಪ ಅಮ್ಮ ನಿಮ್ಮನ್ನು ಸಾಕ್ತಾರೆ? ಗೊತ್ತಾಗ್ತಿದೆಯಾ? ಗೊತ್ತಾಗ್ತದೆ. ನಮ್ಮಮ್ಮ ಟೀಚರ್ ಇದ್ರೂ ನಮ್ಮನ್ನು 2-3 ವರ್ಷ ಸಾಕಾಗಲ್ಲ, ಕಷ್ಟ ಆಗುತ್ತೆ. ಇದು ಹೆಣ್ಮಕ್ಳು ಇರ್ತಾರೆ, ಅವ್ರು ಮದುವೆ ಮಾಡಬೇಕಾಗಿರುತ್ತೆ, ಮನೆ ಕಟ್ಟಬೇಕಾಗಿರುತ್ತೆ, ಬೇರೆ ಬೇರೆ ಸಾಲಗಳು ಇರ್ತವೆ, ಅವನ್ನೆಲ್ಲ ತೀರಿಸಬೇಕಾಗಿರುತ್ತೆ. ಮಾಡೋಕ್ಕಾಗಲ್ಲ. 1 ವರ್ಷ 2 ವರ್ಷ ಅವರು ಸಪೋರ್ಟ್ ಮಾಡ್ತಾರೆ, ಬಟ್ ತುಂಬ ಆಗಲ್ಲ. ಇನ್ನು ಹೈಯರ್ ಫ್ಯಾಮಿಲಿಗಳ ಬಗ್ಗೆ ನಾನು ಮಾತಾಡ್ತಿಲ್ಲ. ಅವ್ರಿಗೆ ದುಡ್ಡು ಇರುತ್ತೆ, ಎಕನಾಮಿಕಲ್ ಸ್ಟ್ರಾಂಗ್ ಇರ್ತಾರೆ, ಅಂಥವ್ರು ಬೇಕಾದ್ರೆ 5 ವರ್ಷ 10 ವರ್ಷ ಆದರೂ ಕುತ್ಕೊತಾರೆ. ಆದರೆ ಸಾಮಾನ್ಯ ಏನು ಮಿಡಲ್ ಕ್ಲಾಸು ಮತ್ತು ಬಿಲೋ ಮಿಡಲ್ ಕ್ಲಾಸು ಬಡವರು ಅಥವಾ ಪಾಪ ಒಂದು ಕೂಲಿ ಮಾಡೋರು, ಅವರೆಲ್ಲ ತುಂಬ ಕಷ್ಟ ಆಗುತ್ತೆ. ಅವ್ರಿಗೆ ಒಂದು ಜಾಬ್ ಅವಶ್ಯಕತೆ ಖಂಡಿತ ಇರುತ್ತೆ. ಅದಕ್ಕೆ ನಾನು ಹೇಳ್ತಿರೋದು, ಗೌರ್ಮೆಂಟ್ ಕೆಲಸ ಅಕಸ್ಮಾತ್ ಏನಾದ್ರು ಪ್ರೈವೇಟಲ್ಲಿ ಏನಾದರೂ ಮಾಡಿಕೊಂಡು KS ಮಾಡ್ತಿದ್ರು ಇಟ್ಸ್ ವೆಲ್ ಆ್ಯಂಡ್ ಗುಡ್, ಗೊತ್ತಾಗ್ತಿದೆ. ಅದಕ್ಕೆ ತುಂಬ ಆಪರ್ಚುನಿಟಿ. ಅಕಸ್ಮಾತ್ ಏನಾದರೂ ಬಿಸ್ನೆಸ್ ಮಾಡ್ಕೊಂಡು, ಸಣ್ಣ ಪುಟ್ಟ ಬಿಸ್ನೆಸ್ ಮಾಡಿಕೊಂಡು ನಾನು KS ಮಾಡ್ತೀನಿ ಅಂತಂದರೆ ಅದು ವೆಲ್ ಆ್ಯಂಡ್ ಗುಡ್, ಗೊತ್ತಾಗ್ತಿದೆ. ನಾನು ಗೌರ್ಮೆಂಟ್ ಜಾಬೇ ತಗೋಬೇಕು ಅಂತಿಲ್ಲ. ಅಕಸ್ಮಾತ್ ನೀವೇನಾದರೂ KS ಗುರಿಯಾಗಿದ್ದು ನಾನು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು KS ಮಾಡ್ತೀನಿ ಅಂದರೆ ಓಕೆ. ಆದರೆ ನಿಮ್ಮ ಎಕನಾಮಿಕಲ್ ಬರ್ಡನ್ನ ಮೀರಿಸೋವಷ್ಟಾದರೂ ಇರಬೇಕು. ಇಲ್ಲ ಒಂದು ಯಾವ್ದಾರು ಒಂದು PCನೋ PSI ಅದು FD SDನೋ ಮಾಡ್ಕೊಂಡು ನಾನು ಮಾಡ್ತೀನಿ ಅಂದರೆ ಅದು ಇನ್ನೂ ವೆಲ್ ಆ್ಯಂಡ್ ಗುಡ್. ನೀವು ಆಪ್ಷನ್ ನಿಮಗೆ ಬಿಟ್ಟಿದ್ದು, ಗೊತ್ತಾಗ್ತಿದೆಯಾ? ಹಾಗಾಗಿ ಯಾಕೆಂದರೆ ಈಗ ಗೌರ್ಮೆಂಟ್ ನೀವು ತೊಗೊಂಡ್ರೆ FD SD ಆದರೆ ಸಂಡೇ ರಜೆ ಇರುತ್ತೆ, ಗೌರ್ಮೆಂಟ್ ಡೇಸ್ ರಜೆ ಇರುತ್ತೆ, ಆರಾಮ್ಸೆ ಆ ಟೈಮಲ್ಲಿ ಓದ್ಕೋಬೋದು, ಫ್ರೀ ಟೈಮ್ ಸಿಗುತ್ತೆ, ಅಲ್ಲಿ ಮಾಡ್ಬೋದು. ಅಥವಾ ಟೀಚರ್ ಆದರೆ ಯಾವ್ದಾದ್ರು ಹೈಸ್ಕೂಲ್ ಟೀಚರ್, ಪ್ರೈಮರಿ ಸ್ಕೂಲ್ ಟೀಚರ್ ಆದರೆ, ಇದು ನಾನು ಮೊದಲು ಪ್ರೈಮರಿ ಸ್ಕೂಲ್ ಟೀಚರ್ ಇದ್ದೆ, ಹಂಗಾಗಿ ನಾನು PSC ಎಕ್ಸಾಮ್ ಪಾಸ್ ಮಾಡೋಕ್ಕೆ, KS ಎಕ್ಸಾಮ್ 2-3 ಸತಿ ಇಂಟರ್ವ್ಯೂ ಹೋಗೋಕ್ಕೆ ಕಾರಣ ಆಯಿತು. ಯಾಕಂದರೆ ಅಲ್ಲಿ ಟೈಮ್ ಸಿಕ್ತಿತ್ತು, ಓದ್ತಾ ಇದ್ವಿ, ಗೊತ್ತಾಗ್ತಿದೆಯಾ? ಹಾಗಾಗಿ ಅದು ಒಂದು ಮಾಡ್ಕೊಳ್ಳಿ. ಯಾವ್ದಾದ್ರು ಎಕ್ಸಾಮ್ಸ್ನ ಕ್ಲಿಯರ್ ಮಾಡಿಕೊಂಡು ಮುಂದಕ್ಕೆ ಹೋಗಿ ಅನ್ನೋದು ನಾನು ಹೇಳ್ತಿದ್ದೀನಿ. ತುಂಬ ಸತಿ ಹೇಳಿದ್ದೀನಿ, ಆದರೆ ಈಗ ಸಿಚುವೇಶನಿಗೆ ಬರಬೇಕು ಅಂತ ಅನ್ನಿಸ್ತು, ಅದಕ್ಕೆ ಗೊತ್ತಾಯ್ತಾ? ಅದನ್ನು ಓದಿ. ಇನ್ನೊಂದು ಮತ್ತು ಇನ್ನು ಏನಂತಂದರೆ ಮೈನು ಆಯಿತು. ಡಿಸೆಂಬರ್ 80ಕ್ಕೆ ಕೋರ್ಟಲ್ಲಿರೋದು ನೋಡೋಣ. ಅದು ಕೋರ್ಟಲ್ಲಿರೋದು ಏನು ಡಿಸಿಷನ್ ಬರುತ್ತೆ. ಹೈಕೋರ್ಟು ಏನೋ ಒಂದು ಪೀಠ ಇದೆ, ಧಾರವಾಡದ ಪೀಠ, ಅಲ್ಲಿ ಸ್ಟೇ ಕೊಟ್ಟಿದೆ. ಬೆಂಗಳೂರದು ಹೈಕೋರ್ಟ್ದು ಸ್ಟೇ ಇಲ್ಲ. ಅಲ್ಲಿ ಬೇಕಾದ್ರೆ ಅದು ಇದು ನಡೆಸ್ತಾ ಇರುತ್ತೆ, ಕೇಸ್ ನಡೆಸ್ಕೊಂಡು ಬೇಕಾದ್ರೆ ಎಕ್ಸಾಮ್ ನಡೆಸ್ಬೋದು. ಬಟ್ ಹೈಕೋರ್ಟ್ ಸ್ಟೇ ಕೊಟ್ಟಿರೋದು ಧಾರವಾಡ ಪೀಠ ಮಾತ್ರ. 9ನೇ ತಾರೀಕು ಏನು ಸ್ಟೇ ವೆಕೇಟ್ ಆಗುತ್ತೋ ಇಲ್ವೋ ಅಂತ ಅದನ್ನು ಡಿಸಿಷನ್ ಮಾಡಿಕೊಂಡು KPSC ಅಲ್ಲಿವರೆಗೆ ಅಥವಾ ಎಕ್ಸಾಮ್ ನಡೆಯುತ್ತೆ ಅಂತಲೇ ನೀವು ಓದಬೇಕು, ಗೊತ್ತಾಗ್ತಿದೆಯಾ? ಅದು ಬಿಟ್ಟು ಬೇರೆ ಯಾವುದೇ ಕಾರಣಕ್ಕೂ ಅಫಿಷಿಯಲಾಗಿ ಬರೋವರೆಗೂ ಯಾವುದಕ್ಕೂ ತಲೆ ಕೆಡಿಸ್ಕೊಳೋ ಅವಶ್ಯಕತೆ ಇಲ್ಲ, ಗೊತ್ತಾಗ್ತಿದೆ? ಯಾವುದಕ್ಕೂ ಕಿವಿ ಕೊಡಬೇಡಿ ರೂಮರ್ಸ್ಗೆ. ನಿಮ್ಮ ಪಾಡಿ ನೀವು ಕೂತ್ಕೊಂಡು ನಿಮ್ಮ ಏನು ಸಿಲೆಬಸ್ ಇದೆ ಅಥವಾ ನಿಮ್ಮ ಏನಿದೆ ಅದನ್ನು ಕಂಟಿನ್ಯೂ ಮಾಡ್ತಾ ಹೋಗಿ. ಇದಕ್ಕೆ ನೀವೇನಾದರೂ ಆಯಿತು ನಿಮ್ಮ 2-3 ಮಾರ್ಕ್ಸ್ ಕಮ್ಮಿ ಆಗುತ್ತೆ ಖಂಡಿತ. ಯಾಕೆಂತಂದರೆ ಅದ್ರ ಕಡೆ ಗಮನ ಕೊಡ್ತೀವಿ, ಓದೋಕ್ಕೆ ಕಾನ್ಸಂಟ್ರೇಟ್ ಮಾಡೋಕ್ಕಲ್ಲ, ಫೋಕಸ್ ಮಾಡೋಕ್ಕಾಗಲ್ಲ ನೀವು, ಗೊತ್ತಾಗ್ತಿದೆಯಾ? ಅದು ಮೇಯ್ನು. ಮತ್ತು ಇನ್ನು ಅದರ ಏನಾದರೂ ಅಥೆಂಟಿಕೇಷನ್ ಬಂದರೆ ಸರ್ಕ್ಯುಲರ್ KPSC ಸರ್ಕ್ಯುಲರ್ ಕಳಿಸ್ತಾರೆ, ಅಲ್ಲಿವರೆಗೆ ಆ ಸರ್ಕ್ಯುಲರ್ ಬರೋವರೆಗೂ ಅಥವಾ ಆ KPSC ಅನೌನ್ಸ್ ಮಾಡೋವರೆಗೂ ನೀವು ಸುಮ್ಮನೆ ನಿಮ್ಮ ಪಾಡಿಗೆ ನೀವು ಓದ್ಕೊಂಡು ಓದಿ, ಗೊತ್ತಾಯ್ತಾ? ಇದು ಬಿಟ್ಟು ಇನ್ನೇನೂ ಸಹ ಯಾವುದೇ ಥರ ಅಥೆಂಟಿಕೇಷನ್ ಮಾಹಿತಿ ಬರೋವರೆಗೂ ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಡಿಸೆಂಬರ್ 29ಕ್ಕೆ ಎಕ್ಸಾಮ್ ನಡೆಯುತ್ತೆ, ಅವತ್ತೇ ಎಕ್ಸಾಮ್ ಇದೆ ಅಂದ್ಕೊಂಡು ನೀವು ಓದಲೇಬೇಕು. ಅವತ್ತೇ ಎಕ್ಸಾಮ್ ನಡೆಯುತ್ತೆ, ಗೊತ್ತಾಗ್ತಿದೆ? ಇಲ್ಲಿವರೆಗೂ ಏನೋ ಅಫಿಷಿಯಲಾಗಿ ಬಂದಿಲ್ಲ ಅಂತಂದರೆ ಅವತ್ತು ಎಕ್ಸಾಮ್ ನಡೆಸ್ತಾರೆ ಅಂತ. ಅದಾದ ಏನಾದರೂ ಬದಲಾವಣೆಗಳಾಯಿತು ಅಂತಂದರೆ ಅದಕ್ಕೆ ನೀವು ಅಡ್ಜಸ್ಟ್ ಆಗಬೇಕು. ಅದನ್ನೇ ಹೇಳ್ತಿರೋದು, ಏನಂತಂದರೆ ಅಡಾಪ್ಟಬಿಲಿಟಿ ಅಂತ ಕರೀತಾರೆ. ಅಡಾಪ್ಟಬಿಲಿಟಿ ಆಗಬೇಕು. ನೀವು KPSC ಏನು ಬೇಕಾದ್ರೂ ಈವನ್ ನಾಳೆ ಎಕ್ಸಾಮ್ ಹೋಗಿ ನಾಳೆ ಹಿಂದಿನ ದಿನ ನಿಮ್ಗೆ ಗೊತ್ತಾಗ್ಬೋದು ಏನಂತ ಎಕ್ಸಾಮ್ ಕ್ಯಾನ್ಸಲ್ ಆಗಿದೆ ಅಂತ ಅಂದ್ಬಿಟ್ಟು, ಅಥವಾ ಎಕ್ಸಾಮ್ ದಿನನೇ ಗೊತ್ತಾಗ್ಬೋದು ಎಕ್ಸಾಮ್ ಕ್ಯಾನ್ಸಲ್ ಆಗಿದೆ ಕ್ಯಾನ್ಸಲ್ ಆಗುತ್ತೆ ಅಂತ ಅಂದ್ಬಿಟ್ಟು. ಅಥವಾ ಎಕ್ಸಾಮ್ ನೀವು ಅನುಭವಿಸಿದ್ರೆ ಆಲ್ರೆಡಿ ಒಂದ್ಸತಿ ಆಗಿದೆ, ಎಕ್ಸಾಮ್ ಕ್ಯಾನ್ಸಲ್ ಆಗಿದೆ, ಏನು ಅವ್ರು ಮಾಡಿರೋ ಅನಾಹುತಗಳಿಗೆ ಈಗ ಆಗಿದೆ. ಮತ್ತೆ ಏನಾದ್ರು ಇವರು ಇನ್ನೂ ಅನಾಹುತಗಳು ಮಾಡ್ತಾರಾ ಕಾದು ನೋಡಬೇಕಾಗುತ್ತೆ. ಅದಕ್ಕೆ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡೋದು ಅಂತಂದರೆ KPSC ಅಧಿಕಾರಿಗಳಲ್ಲಿ ಮತ್ತು ಅವರಿಗೆ ಒಂದು ರಿಕ್ವೆಸ್ಟ್ ಏನಂತಂದರೆ, ಒಂದು ಸುಸೂತ್ರವಾಗಿ KPSC ಏನು ಗೆಜೆಟೆಡ್ ಪ್ರೊಫೆಷನಲ್ ಎಕ್ಸಾಮ್ಸ್ ಇದೆ ಅದನ್ನು ನಡೆಸ್ಕೊಡಿ. ಪಾಪ ತುಂಬ ಸ್ಟೂಡೆಂಟ್ಸ್ಗಳು
ತುಂಬ ವರ್ಷಗಳಿಂದ ಕಾಯ್ದುಕೊಂಡು ಕೂತಿದ್ದಾರೆ. ಎಷ್ಟೋ ಜನ ಇದಕ್ಕೆ ಲೈಫ್ನ ಮುಡಿಪಾಗಿಟ್ಟಿದ್ದಾರೆ. ಅಂಥವ್ರಿಗೆ ಯಾವುದೇ ಕಾರಣಕ್ಕೂ ಮೋಸ ಆಗಬಾರ್ದು, ಓದಿರೋ ಹುಡುಗರಿಗೆ ಮೋಸ ಆಗಬಾರ್ದು. ಪ್ರಾಮಾಣಿಕವಾಗಿ ಸ್ವಚ್ಛತೆಯಿಂದ ಒಂದು ಈ ಎಕ್ಸಾಮ್ಸ್ಗಳು ಕಂಡಕ್ಟ್ ಆಗಲಿ, ಅದನ್ನು ಒಳ್ಳೆ ಅಧಿಕಾರಿಗಳು ಬರಲಿ, ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಒಳ್ಳೆ ಅಧಿಕಾರನ ಮಾಡಲಿ ಅಂತ ನಾನು ಎಲ್ಲರ ಕಡೆಯಿಂದ ನಮ್ಮ ಏನು ಕಾಂಪಿಟೇಟಿವ್ ಸಿದ್ಧಾಂತ ಕಡೆಯಿಂದ ರಿಕ್ವೆಸ್ಟ್ ಮಾಡ್ತೀನಿ. ನೀವು ಅಷ್ಟೇ ಯಾವುದಕ್ಕೂ ತಲೆ ಕೊಡ್ದಂಗೆ ನಿಮ್ಮ ಪಾಡಿಗೆ ನೀವು ಏನು ಮಾಡಿ, ಎಕ್ಸಾಮ್ಸ್ ಕಡೆ ಫೋಕಸ್ ಮಾಡಿ, ಎಕ್ಸಾಮ್ ಕಡೆ ಓದ್ತಾ ಹೋಗಿ ಏನು ಬರುತ್ತೆ ಅದನ್ನು ನೋಡೋಣ. ಅಪ್ಡೇಟ್ ಬಂದರೆ ನಮ್ಮ ಚಾನಲ್ಗಳಲ್ಲಿ ಹಾಕ್ತೀವಿ. ಅಫಿಷಿಯಲ್ ಏನಾದ್ರು ಬಂತು ಅಂದರೆ ಹಾಕೋಣ, ಅಥವಾ ಅಫಿಷಿಯಲಾಗಿ ಏನಾದರೂ ಗೊತ್ತಾಯಿತು ಅಂತಂದರೆ ಹಾಕೋಣ. ಅದಕ್ಕೆ ಮುಂಚೆ ರೂಮರ್ಸ್ಗಳ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಬೇಡಿ. ಈ ವಿಡಿಯೋ ಮಾಡಿದ ಉದ್ದೇಶ ಅಷ್ಟೇ, ನಿಮಗೆ ಕ್ಲಾರಿಟಿ ಮಾಡಬೇಕು. ಅಫಿಷಿಯಲ್ ಬರೋವು ಯಾವುದಕ್ಕೂ ತಲೆ ಕೆಡಿಸ್ಕೊಬೇಡಿ, ಅದೇನಾಗುತ್ತೆ ಆಗಲಿ, ನಿಮ್ಮ ಪಾಡಿ ನೀವು ಎಕ್ಸಾಮ್ಗೆ ಓದ್ತೀರಿ ಅನ್ನೋದು ಕನ್ಕ್ಲೂಡ್ ಮಾಡಬೇಕಿತ್ತು. ಅದಕ್ಕೋಸ್ಕರ ಇಷ್ಟೆಲ್ಲ ಪುರಾಣ ಹೇಳಬೇಕಾಯಿತು. ಇದು ಅಷ್ಟು ಜನಕ್ಕೆ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂದ್ಕೊತೀನಿ ಈ ವಿಡಿಯೋ. ಆ ಥರ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ರೆ ನನಗೆ ಕಮೆಂಟ್ ಮಾಡಿ, ಏನಾದರೂ ಅಥವಾ ಇದ್ದರೆ ದಯವಿಟ್ಟು ಪರ್ಸ್ನಲಾಗೆ ಮೆಸೇಜ್ ಮಾಡಬೇಡಿ. ಫೋನ್ ಈ KPSC ರಿಲೇಟೆಡ್ ಬೇರೆ ಏನಾರು ನಿಮ್ಮದು ಸ್ಟಡಿ ರಿಲೇಟೆಡ್ ಇದ್ದರೆ ಖಂಡಿತ ನಾನು ಮಾಡಿ ನನ್ನ ಕೈಲಾಗಿದೆ ಹೆಲ್ಪ್ ಮಾಡ್ತೀನಿ. ಈ KPSC ಎಕ್ಸಾಮ್ ಯಾವ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಮಾತ್ರ ಯಾವುದೇ ಡಿಪಾರ್ಟ್ಮೆಂಟ್ ಬಗ್ಗೆ ಕೇಳಕ್ಕೆ ಹೋಗ್ಬಿಡಿ. ಯಾವ ಎಕ್ಸಾಮ್ ಯಾವ ನಡೆಯುತ್ತೆ, ಯಾವ ನೋಟಿಫಿಕೇಷನ್ ಆಗುತ್ತೆ, ಯಾವ ಕಾಲ ಆಗುತ್ತೆ, ಇವೆಲ್ಲ ಏನೂ ಕೇಳಕ್ಕೆ ಹೋಗ್ಬಿಡಿ. ಏನಾರು ಡೌಟ್ ಇದೆ, ಫಿಸಿಕ್ಸಲ್ಲಿ ಏನೋ ಡೌಟ್ ಇತ್ತಾ ಸರ್, ಫಂಡಮೆಂಟಲ್ ಫೋರ್ಸಸ್ ಅಂದರೆ ಏನು ಸರ್, ಯಾಕೆ ಸರ್ ಇದಾವೆ ಅಂತಂದು ಕೇಳಿರ್ಬೇಕಾದ್ರೆ ನಾನು ಆನ್ಸರ್ ಮಾಡ್ತೀನಿ. ಅಥವಾ ಸರ್ DPSP ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದರೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಅದು ಬಿಟ್ಟು ಇದೇನೇ ಅಥವಾ ಹೆಂಗೆ ಓದಬೇಕು ಸರ್, ಯಾವ ಥರ ನಾನು ಪ್ಲ್ಯಾನ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಕೇಳಿ ಹೇಳ್ತೀನಿ. ಅಥವಾ ನಿಮ್ದು ಏನೋ ಡೌಟ್ಸ್ ಇದ್ದರೆ, ಸರ್ ಈಗ ಈ ಜಾಬ್ ಹೋಗಲ್ಲ, ಆ ಜಾಬ್ ಹೋಗಲ್ಲ, CRT ಸಿವಿಲ್ ಎರಡೂ ಸೆಲೆಕ್ಟ್ ಆಗಿದೆ, ಯಾವ್ದು ತೊಗೊಳ್ಳಿ, ಅಥವಾ ನಂದು ಸೆಂಟ್ರಲ್ ಗೌರ್ಮೆಂಟ್ ಆಗಿದೆ, ಸ್ಟೇಟ್ ಗೌರ್ಮೆಂಟ್ಗೆ ನನಗೆ ಹೋಗಬೇಕು ಅಂತ ಆಸೆ ಇದೆ, ಅದು ಯಾವ್ದು ತೊಗೊಳ್ಳಿ, ಈ ಥರ ಏನಾದರೂ ಡೌಟ್ಸ್ ಇದ್ದರೆ ಅಥವಾ ಈ ಥರ ಏನಾದ್ರು ಕ್ಲಾರಿಫಿಕೇಷನ್ ಬೇಕು ಅಂದರೆ ಖಂಡಿತ ಕೇಳಿ, ನಾನು ಆನ್ಸರ್ ಮಾಡ್ತೀನಿ. ಅದು ಬಿಟ್ಟು ಬೇರೆ ಏನೂ ಕೇಳಬೇಡಿ. ಮತ್ತು ಏನೇ ಎಲ್ಲದಕ್ಕೂ ಇನ್ಫಾರ್ಮೇಷನ್, ನಾನು ಯಾವ ಬುಕ್ ಓದಬೇಕು, ಯಾವ ಏನು ಸ್ಟಡಿ ಮಾಡಬೇಕು ಅದ್ರ ಬಗ್ಗೆ ನಾನು ತುಂಬ ವೀಡಿಯೋಸ್ ಮಾಡಿದ್ದೀನಿ. ವಿಡಿಯೋಗಳು ಹಳೆ ವಿಡಿಯೋಗಳು ಚೆಕ್ ಮಾಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ. ಅಂಥ ಸಿಲ್ಲಿ ಕ್ವಶನ್ಸ್ ಕೇಳಬೇಡಿ. ಏನಾದರೂ ನಿಮ್ಗೆ ಕ್ಲಾರಿಫಿಕೇಷನ್ ಬೇಕು ಅಂತಂದರೆ ರಿಗಾರ್ಡಿಂಗ್ ಯುವರ್ ಲೈಫ್ ಸಂಬಂಧಪಟ್ಟ ಅಂದರೆ ಲೈಕ್ ಏನಾದ್ರು ಚೂಸ್ ಮಾಡಬೇಕಾದ್ರೆ ಗೊಂದಲ ಆದರೆ ನಾನು ಆ್ಯಸ್ ಎ ಬ್ರದರ್ ಥರ, ಆ್ಯಸ್ ಎ ಮೆಂಟರ್ ಥರ ನೀವೇನಾದರೂ ಕ್ವಶನ್ಸ್ ಕೇಳಿದ್ರೆ ನಾನು ಡೆಫಿನೆಟ್ಲಿ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ, ಎಲ್ಲರಿಗೂ ಒಳ್ಳೆಯದಾಗಲಿ. ಚೆನ್ನಾಗಿ ಓದ್ಕೊಳ್ಳಿ. KS ಎಕ್ಸಾಮ್ 29ಕ್ಕೆ ಎಲ್ಲರಿಗೂ ಒಳ್ಳೆಯದಾಗಲಿ. ಏನು ಕಷ್ಟಪಡ್ತೀರಿ ಯಾರಿಗೂ ಸಕ್ಸಸ್ ಸಿಗಲಿ ಅಂತ ಹೇಳ್ತಾ ನಾನು ಈ ವಿಡಿಯೋ ಮುಖಾಂತರ ನಿಮಗೆಲ್ಲರಿಗೂ ಒಂದು ಬೆಸ್ಟ್ ವಿಶಸ್ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ತೆ, ಥ್ಯಾಂಕ್ ಯು.